ನಮಸ್ಕಾರ, ನಾನು ಶಿವಕುಮಾರ್. ಸೊ ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರು ಎಲ್ ಬಿ ಎಯಿಂದ. ಓಕೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದೆ. ಓಕೆ, ಸೊ ಕ್ವೆಶನ್ ಡೈರೆಕ್ಟ್ ನೋಡೋಣ. 27th ಕ್ವೆಶನ್, ಪ್ರೀವಿಯಸ್ಲಿ 26ವರೆಗೂ ಕಂಪ್ಲೀಟ್ ಆಗಿದೆ. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ರೈಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2. ಸೊ ಡೈರೆಕ್ಟ್ ರೂಟ್ಸ್ ಕೊಟ್ಟಿದ್ದಾರೆ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಈಕ್ವಲ್ ಟು 0. ಸೊ ಇದು ಮಾರ್ಚ್ 2025 ಮೇನ್ ಪೇಪರ್. ಓಕೆ, ಸೊ ಅದರಿಂದ ಈ ಕ್ವೆಶನ್. ಸೊ ನಮಗೆ ರೂಟ್ಸ್ ನೋಡಿ, ಒಂದು ಎಕ್ಸ್ ಈಕ್ವಲ್ ಟು 0, ಇನ್ನೊಂದು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಓಕೆ, ಸೊ ಎಕ್ಸ್ ಈಕ್ವಲ್ ಟು 0 ಇದು ಒಂದು ರೂಟ್. ಈ ಪ್ಲಸ್ 2 ಈ ಕಡೆ ತೊಗೊಂಡು ಹೋಗ್ತಾ ಇದ್ವಿ. ಎಕ್ಸ್ ಈಕ್ವಲ್ ಟು ಮೈನಸ್. ಓಕೆ, ಸೊ ಇದು ಎರಡು. ನೆಕ್ಸ್ಟ್ ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್ ನೋಡಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ರೈಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಸೊ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ಕೊಟ್ಟು ರೂಟ್ಸ್ ಬರೆಯೋದಕ್ಕೆ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಈ ಕ್ವೆಶನ್ ಯಾಕೆ ಮ್ಯಾಕ್ಸಿಮಮ್ ಜನ ಕನ್ಫ್ಯೂಷನ್ ಮಾಡ್ಕೋತಿದ್ದಾರೆ ಅಂದರೆ, ಆ್ಯಕ್ಚುಲಿ ಇದ್ರದ್ದು ರೂಟ್ಸೇ ಗೊತ್ತಿಲ್ಲ. ಸ್ಟ್ಯಾಂಡರ್ಡ್ ಇಕ್ವೇಷನಲ್ಲಿ ಏನು ರೂಟ್ಸ್ ಬರುತ್ತೆ ಅಂತ. ಸೊ ಒಂದು ಥಿಯರಿ ಇದೆ. ಓಕೆ, ಸೊ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಅಪಾನ್ 2a. ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮತ್ತು ಎಕ್ಸಸೈಸ್ 4.3 ಮಾಡಿದಾಗಲೂ ನಾನು ನಿಮಗೆ ಈ ಇಕ್ವೇಷನ್ ಬಗ್ಗೆ ಹೇಳಿದೆ. ಸೊ ಇದನ್ನು ಬರಿಬೇಕು ಯಾವ ಥರ ಅಂದರೆ, ಮೈನಸ್ ಬಿ ಪ್ಲಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac, ಓಕೆ, ಅಪಾನ್ 2a. ಇದು ಒಂದು ರೂಟ್. ಓಕೆ, ಎಕ್ಸ್ ಈಕ್ವಲ್ ಟು, ಇದು x1 ಅಂದ್ಕೊಳ್ಳಿ, ಇದು x2. ಸೇಮ್ ಅಪ್ಲಿಕೇಶನ್ನೇ. ಓಕೆ, ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಅಪಾನ್ 2 ಟೈಮ್ಸ್. ಸೊ ಇದೇ ನಮ್ಮ ಆನ್ಸರ್. ಕ್ಲಿಯರ್? ಸೊ ನೆಕ್ಸ್ಟ್, ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 306 ಆಗಿದೆ. ಓಕೆ, ಈ ಹೇಳಿಕೆಯನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ. ಪ್ರಾಡಕ್ಟ್ ಆಫ್ 2 consecutive ಪಾಸಿಟಿವ್ ಇಂಟೀಜರ್ಸ್ ಈಸ್ 306. ರೈಟ್ ದ ಸ್ಟೇಟ್ಮೆಂಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋತೀರ. 2 consecutive ಪಾಸಿಟಿವ್ ಇಂಟೀಜರ್ಸ್. ಓಕೆ, ಸೊ ಪಾಸಿಟಿವ್ ಇಂಟೀಜರ್ಸ್ ಅಂತಂದರೆ ಇದು ನಮ್ಮ ನಂಬರ್ ಲೈನ್. 0 ಈ ಕಡೆ, 1 2 3 ಈ ಥರ. ಇದು ಎಲ್ಲಿ ಇನ್ಫಿನಿಟಿವರೆಗೂ ಹೋಗುತ್ತೆ. ಬಟ್ ನಮಗೇನು ಗೊತ್ತಿದೆ, ಯಾವುದೋ ಒಂದು ನಂಬರ್. ಲೆಟ್ ಫಸ್ಟ್ ನಂಬರ್ ಬಿ ಎಕ್ಸ್, ಲೆಟ್ ಸೆಕೆಂಡ್ ಬಿ ಎಕ್ಸ್ ಪ್ಲಸ್ 1. ಯಾಕಂದರೆ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್, ಕಾನ್ಸಿಕ್ಯೂಟಿವ್ ಹೇಳ್ತಾ ಇದ್ದಾರೆ. ಒಂದು ನಂಬರ್ ಅದರದ್ದು ನೆಕ್ಸ್ಟ್ ನಂಬರ್ ಅಂದರೆ ಅದಕ್ಕೆ 1 ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ ಬರುತ್ತಲ್ಲ. ಸೊ 306 ಬರಬೇಕು. ಏನು? ಪ್ರಾಡಕ್ಟ್ ಅಂದರೆ ಫಸ್ಟ್ ಎರಡು ನಂಬರ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಎಷ್ಟಿದೆ? 306. ಓಕೆ, ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 1 ಈಸ್ 1x ಈಕ್ವಲ್ ಟು 306. ಸೊ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಂತಂದರೆ ಇದು ಈ ಕಡೆ ಬರಬೇಕು. ಯಾಕಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈ ಪ್ಲಸ್ 306 ಈ ಕಡೆ ಬಂದಾಗ ಮೈನಸ್ 306 ಈಕ್ವಲ್ ಟು 0. ಸೊ ಅವ್ರು ಈಕ್ವೇಷನ್ ಮಾತ್ರ ಕೇಳಿದ್ದಾರೆ. ಓಕೆ, 1 ಮಾರ್ಕ್ ಕ್ವೆಶನ್ ಇದೆ, ಈಕ್ವೇಷನ್ ಮಾತ್ರ ಕೇಳಿದ್ದಾರೆ. ರೂಟ್ಸ್ ಬೇಕಂತಂದರೆ ನಾವು ಇದನ್ನು ಸಾಲ್ವ್ ಮಾಡಿ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದರೆ ಆಯಿತು. ಕ್ಲಿಯರ್?